ಯೇಸುವಿನ ಪುನರುತ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರೇರೆ. ಹಾಯ್ ಹಲೋ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನದ ದಿನ ಎಕ್ಸಾಕ್ಟಾಗಿ ಏನಾಯಿತು ಅಂತಂದು ಹೇಳಿ ನಾನು ಕೆಲವೊಂದು ಅಂಶಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ಇವತ್ತು ಅದರ ಮುಂದಿನ ಭಾಗವನ್ನು ನಾವು ಇವತ್ತು ನೋಡ್ಕೋಬೋದು. ಏನಂತಂದರೆ ಅವತ್ತು ಅಂದರೆ ಯೇಸು ಸ್ವಾಮಿಯ ಪುನರುತ್ಥಾನದ ದಿನ ಎಕ್ಸಾಕ್ಟಾಗಿ ಏನಾಯಿತು ಅನ್ನುವಂಥದ್ದನ್ನು ನಾವು ಸತ್ಯವೇದದಿಂದ ತಿಳ್ಕೊಳ್ಳೋಣ. ಬೈಬಲ್ನಲ್ಲಿರುವಂಥ ಮತ್ತಾಯನ ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ 7ರಿಂದ 11ನೇ ವಚನದವರೆಗೂ ಅಲ್ಲಿ ನಡೆದಂಥ ಕೆಲವೊಂದು ಅಂಶಗಳ ಬಗ್ಗೆ 4 ಮುಖ್ಯವಾದಂಥ ಅಂಶಗಳ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಮೊದಲನೇ ಮುಖ್ಯವಾದಂಥ ಅಂಶವೇನಂತಂದರೆ, ಆ ಸ್ತ್ರೀಯರಿಗೆ ದೇವದೂತನು ಹೇಳ್ತಾನೆ, ಹೋಗಿ ನೀವು ಆ ಶಿಷ್ಯರಿಗೆ ಹೇಳಿ ಸತ್ತವನು ಆಲ್ರೆಡಿ ಎದ್ದಿದ್ದಾನೆ ಅಂತಂದು ಹೇಳ್ರಿ. ಮತ್ತು ಯೇಸು ಸ್ವಾಮಿ ಎಲ್ಲಿ ಅವ್ರನ್ನ ಭೇಟಿ ಆಗ್ತಾನೆ? ಗಲಿಲಿಯದಲ್ಲಿ ಭೇಟಿ ಆಗ್ತಾನೆ ಅಂತ ನೀವು ಶಿಷ್ಯರಿಗೆ ಹೋಗಿ ಹೇಳಿ ಅಂತಂದು ಹೇಳೋದನ್ನು ಆ ಶಿಷ್ಯರಿಗೆ ನೀವು ಈ ವಿಷಯನ ತಿಳಿಸ್ರಿ ಅಂತಂದು ಆ ಸ್ತ್ರೀಯರಿಗೆ ದೇವದೂತನು ಹೇಳೋದನ್ನು ನಾವು ನೋಡ್ಕೋಬೋದು ಪ್ರಿಯರೇ. ಎರಡನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಅಲ್ಲಿ ಆ ಸ್ತ್ರೀಯರು ಒಂದು ಕಡೆ ಗಾಬರಿ ಆಗ್ತಿದ್ದಾರೆ, ಒಂದು ಕಡೆ ಹೆದರಿಕೆ, ಒಂದು ಕಡೆ ಭಯ, ಒಂದು ಕಡೆ ಸಂತೋಷ. ಯಾಕಂದರೆ ಮೊದಲನೇ ವಿಷಯ ದೇವದೂತನು ಮಾತಾಡಿರೋದು ಭೂಕಂಪ ಆಗಿರೋದಿದ್ದೆಲ್ಲ ಭಯ ಬೀಳುವಂಥ ಸಂಗತಿ. ಅದರಂತೆ ಸಂತೋಷ ಪಡುವಂಥ ಸಂಗತಿ ಏನಂತಂದರೆ, ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾನೆ ಅಂತೇಳಿ ಶಿಷ್ಯರಿಗೆ ಹೇಳಬೇಕು ಅನ್ನುವಂಥ ಸಂತೋಷದಲ್ಲಿ ಅವರು ಓಡ್ತಾ ಇರುವಾಗ ಅವರಿಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಂತಂದರೆ ಯೇಸು ಸ್ವಾಮಿನೇ ಅವರ ಹೆದರಿಗೆ ಅವ್ರನ್ನ ಭೇಟಿ ಆಗೋಕ್ಕೆ ಬರ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ನಾನು ಒಂದು ಗೊತ್ತಿಲ್ಲದ ಸಂಗತಿ ಹೇಳಬೇಕು. ಏನಂತಂದರೆ ನಿಮಗೆ ಗೊತ್ತಿಲ್ಲದ ಸಂಗತಿ ಏನಂದರೆ, ನೋಡಿ, ಯೇಸು ಸ್ವಾಮಿ ಈಗ ಅಂದರೆ ದೇವದೂತನು ಆ ಬಂದು ಸಮಾಧಿ ಕಲ್ಲು ಸರಿಸಿ ಎಲ್ಲ ಮಾಡೋವರೆಗೂ ಕೂಡ ಯೇಸು ಸ್ವಾಮಿ ಅಲ್ಲಿ ಸಮಾಧಿ ಒಳಗೆ ಇರಲೇ ಇಲ್ಲ. ಯೇಸು ಸ್ವಾಮಿ ಈಗಾಗಲೇ ಪುನರುತ್ಥಾನನಾಗಿ ಎದ್ದು ಬಿಟ್ಟಿದ್ದಾನೆ. ಬಟ್ ಆದರೆ ದೇವದೂತನು ಯಾಕೆ ಬಂದ ಅಂದರೆ ಅದನ್ನು ತೋರಿಸೋದಕ್ಕೆ, ಅಂದರೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಆ ಸ್ತ್ರೀಯರಿಗೆ, ಅಂದರೆ ಆ ಸಮಾಧಿ ಒಳಗೆ ಯಾರು ಇಲ್ಲ ಅಂತಂದೇಳಿ ಅದನ್ನು ತೋರಿಸೋದಕ್ಕೆ ಆ ದೇವದೂತನು ಬಂದ. ಮತ್ತು ನೀವು ಆದಿಕಾಂಡದಲ್ಲಿ ನೀವು ನೋಡಿಕೊಂಡ್ರೆ ನೋಹನ ಹಡಗಿನ ಒಂದು ದ್ವಾರವನ್ನು ದೇವರು ಅವತ್ತು ಕ್ಲೋಸ್ ಮಾಡ್ತಾನೆ. ಆ ಕ್ಲೋಸ್ ಮಾಡಿದಂಥ ದ್ವಾರವನ್ನು ಯಾರು ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದು ವಾಕ್ಯ ಭಾಗದಲ್ಲಿ ಬರೆದಿರ್ತದೆ. ಅದೇ ರೀತಿಯಲ್ಲಿ ಇವತ್ತು ಯೇಸು ಸ್ವಾಮಿಯ ಸಮಾಧಿಯನ್ನು ಆ ದೇವದೂತನು ಬಂದು ತೆರಿತಾನೆ. ಆ ತೆರೆದಿರುವಂಥ ಸಮಾಧಿಯನ್ನು ಮತ್ತೆ ಯಾರ ಕೈಯಲ್ಲೂ ಕೂಡ ಕ್ಲೋಸ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಪ್ರಿಯರೇ. ಮತ್ತು ನಮಗೆ ಮೂರನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಅವರು ಇನ್ನೇನು ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಅವರಿಗೆ ಕಂಡು ಹೇಳ್ತಾನೆ, ನೀವು ಹೋಗಿ ನನ್ನ ಸಹೋದರರಿಗೆ ಹೋಗಿ ಹೇಳಿ ಅವರು ಗಲಿಲಿಯಕ್ಕೆ ಬರೋದಕ್ಕೆ ಹೇಳಿ, ಆ ಗಲಿಲಿಯದಲ್ಲಿ ನಾನು ಅವ್ರಿಗೆ ಸಿಗ್ತೀನಿ ಅಂತಂದು ಹೇಳಿ ಸ್ತ್ರೀಯರಿಗೆ ಮತ್ತೆ ಯೇಸು ಸ್ವಾಮಿ ಆ ದೇವದೂತನು ಏನು ಹೇಳಿದನೋ ಅದನ್ನೇ ಮತ್ತೆ ಯೇಸು ಸ್ವಾಮಿ ಕೂಡ ಅವರಿಗೆ ಮತ್ತೆ ತಿಳಿಸೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು 4ನೇ ಮುಖ್ಯವಾದಂಥ ಅಂಶ ಏನಂದರೆ, ಇಲ್ಲಿ ಇದಿಷ್ಟು ನಡೀತಿರುವಾಗ 3 ದಿನಗಳ ಕಾಲ ಸಮಾಧಿ ಸುತ್ತ ಕಾವಲುಗಾರರನ್ನು ಆಲ್ರೆಡಿ ಇಟ್ಟಿದ್ರು. ಯಾಕಂದರೆ ಮಹಾಯಾಜಕರಿಗೆ ಮತ್ತು ಅವ್ರಿಗೆಲ್ಲರಿಗೂ ಪರಿಸರಿಗೆ ಎಲ್ಲರಿಗೂ ಗೊತ್ತಿತ್ತು, ಇಲ್ಲ ಯೇಸು ಸ್ವಾಮಿ ಇದನ್ನು ಹೇಳಿದಾನೆ, ಇದನ್ನು ಮಾಡೇ ಮಾಡ್ತಾನೆ, ಇಲ್ಲಂತಂದರೆ ಆ ಶಿಷ್ಯರು ಬಂದು ಏನಾದರೂ ಮಾಡಿ ಆತನ ದೇಹವನ್ನು ಎತ್ಕೊಂಡು ಹೋಗ್ತಾರೆ ಅಂತೇಳಿ ಕಾವಲುಗಾರರನ್ನ ಇಟ್ಟಿದ್ರು. ಬಟ್ ಆದರೆ ಅವ್ರು ಅಂದ್ಕೊಂಡಂಗೆ ಆಯಿತು. ಬಟ್ ಆದರೆ ಶಿಷ್ಯರಿಗೆ ಆ ಅಡ್ರೆಸ್ಸೇ ಗೊತ್ತಿಲ್ಲ, ಸಮಾಧಿ ಎಲ್ಲಿಟ್ಟಿದ್ದಾರೆ, ಏನಾಯಿತು, ದೇಹ ಏನಾಯಿತು, ಏನೂ ಗೊತ್ತಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು ಗಲಿಲಿಯಕ್ಕೆ ಬಂದರೆ ಆತನ ಕಾಣ್ತೀನಿ ಅಂತ ಶಿಷ್ಯರಿಗೆ ಹೇಳು ಅಂತಂದು ಹೇಳಿ ಇವರಿಗೆಲ್ಲ ಹೇಳಿ ಕಳಿಸ್ತಾನೆ. ಬಟ್ ಆದರೆ ಮಹಾಯಾಜಕರಿಗೆ ಇವರಿಗೆಲ್ಲರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಕಾವಲುಗಾರರು ಈಗ ಆಲ್ರೆಡಿ ಸಮಾಧಿ ಹತ್ರ ಕಾವಲು ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಏನಾಗಿದೆ ಅಂದರೆ, ಆ ಭೂಕಂಪವಾದಂಥ ಸಮಯದಲ್ಲಿ ಅವರು ಅದು ಆಶ್ಚರ್ಯಪಟ್ಟು ಭಯಭ್ರಾಂತರಾಗಿ ಸತ್ತವರಾಗಿ ಆಗೋದ್ರು ಅಂತಂದೇಳಿ ಸತ್ಯವೇದದಲ್ಲಿ ನೋಡಲ್ಪಡ್ಬೋದು. ಆದರೆ ಅವರು ಸಾಯಲಿಲ್ಲ. ಬಟ್ ಆದರೆ ಅವರಲ್ಲಿ ಸತ್ತವರ ಹಾಗೆ ಆದರು. ಅಂದರೆ ಆ ಭೂಕಂಪ ಒಂದು, ಇನ್ನೊಂದು ಆ ದೇವದೂತನು ಬಂದಂಥ ಫೋರ್ಸು, ಆ ದೇವದೂತನು ಹೇಗಿದೆ ಅಂತ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಹೇಗಿದ್ದ ಆ ದೇವದೂತನು ನೋಡೋದಕ್ಕೆ ಅಂತೇಳಿ ಆ ಸ್ತ್ರೀಯರು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾಳ ಚೆನ್ನಾಗಿ. ಅದನ್ನೆಲ್ಲ ನೋಡಿ ಅವರು ಆ ಭಯಭ್ರಾಂತಕ್ಕೆ ಒಳಗಾಗಿ ಅವ್ರಿಗೆ ಏನು ಆಗ್ತಾ ಇದೆ ಅಂತಲೇ ಅವ್ರಿಗೆ ಅರ್ಥ ಆಗಿಲ್ಲ. ಇದೆಲ್ಲ ನಡೆದು ಅದಾದಮೇಲೆ ಅವರಿಗೆ ರಿಯಲೈಸ್ ಆಯಿತು, ಈ ಸಮಾಧಿ ತೆರೆಯಲ್ಪಟ್ಟಿದೆ, ಮುದ್ರೆ ಹೊಡೆಯಲ್ಪಟ್ಟಿದೆ, ಆ ದೇಹ ಕಾಣ್ತಾ ಇಲ್ಲ, ಈ ವಿಷಯನ ನಾವು ತಿಳಿಸ್ಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಹಿರಿಯರಿಗೆ ಮತ್ತು ಮಹಾಯಾಜಕರಿಗೆ ಹೋಗಿ ಈ ವಿಷಯನ ತಿಳಿಸ್ತಾರೆ. ಇಲ್ಲ, ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದಿದ್ದಾನೆ, ಆತನ ದೇಹ ಕಾಣಿಸ್ತಾ ಇಲ್ಲ, ಈ ರೀತಿಯಲ್ಲೆಲ್ಲ ಆಯಿತು ಅಂತಂದೇಳಿ ಅವ್ರು ಹೋಗಿ ಮಹಾಯಾಜಕರಿಗೆ ಅವರಿಗೆಲ್ಲ ಹೇಳೋದನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡ್ಕೋಬೋದು ಪ್ರಿಯರೇ. ಹಾಗಾದರೆ ಈ ಒಂದು 4 ವಿಷಯಗಳಲ್ಲಿ ನಿಮಗೆ ಗೊತ್ತಿಲ್ಲದ ವಿಷಯ, ನೀವು ಇವತ್ತು ಇದರಲ್ಲಿ ತಿಳ್ಕೊಂಡಂಥ ಗೊತ್ತಿಲ್ಲದ ವಿಷಯ ಏನು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನೋಡಿ ನಾನು ಖುಷಿ ಪಡ್ತೇನೆ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಅನೇಕರಿಗೆ ಇಂಥ ವೀಡಿಯೋಸ್ನ ನೀವು ಕಳಿಸ್ರಿ. ಹಾಗಾಗಿ ಈ ಒಂದು ಸುವಾರ್ತೆ ಅನೇಕರಿಗೆ ತಿಳಿಯಲ್ಪಡುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಂಥ ಅನೇಕ ವಿಡಿಯೋಗಳು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.